ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಯ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸ್ವಾಗತ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕಳೆದ ಚುನಾವಣೆಯಲ್ಲಿ ಇವಿಎಂನಿಂದ ಮೋಸವಾಗಿದೆ. ನಾನು ಚುನಾವಣೆಯಲ್ಲಿ ಸೋತ ಮತಗಳ್ಳತನವಾಗಿತ್ತು. ನಾನು ಕಲಬುರಗಿಯಲ್ಲಿ ಅಭಿವೃದ್ಧಿ ಮಾಡಿದ್ದೆ, ಹೀಗಾಗಿ ಜನಮನ್ನಣೆ ಸಿಗುತ್ತೆಂಬ ನಿರೀಕ್ಷೆ ಇತ್ತು. ಆದರೆ ನನ್ನ ನಿರೀಕ್ಷೆ ಹುಸಿಯಾಯಿತು. 5-6 ಕ್ಷೇತ್ರಗಳಲ್ಲಿ ಬಹಳ ಕಡಿಮೆ ಮತ ಬಂತು. ಖರ್ಗೆ ಬಹುತ್ ಬಾರ್ ಜೀತೆ ಅಂತ ಪ್ರಧಾನಿ ಹೇಳಿದ್ರು. ಪಾರ್ಲಿಮೆಂಟ್ನಲ್ಲೇ ಮೋದಿ ಈ ರೀತಿ ಹೇಳಿದ ಮೇಲೆ ಅನುಮಾನ ಬಂತು. ಬಿಹಾರ, ಕಲಬುರಗಿ ಸೇರಿ ರಾಜ್ಯದ ವಿವಿಧೆಡೆ ಮತಗಳವು ಆಗಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರೋಪ ಮಾಡಿದ್ದಾರೆ. ಇಂಥ ಬ್ಯಾಲೆಟ್ ಪೇಪರ್ದು, ಪಂಚಾಯತ್ ರಾಜ್, ಲೋಕಲ್ ಬಾಡೀಸ್ದು ನಾವು ಅನೇಕ ಸಾರಿ ನನ್ನ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಈಗ ನಂದೇ ಸ್ಟೋರಿ. ನಾನು ಎಂದೂ ಕೂಡ ನನಗೆ ಹಿನ್ನೆಟ್ ಆಗಲಿಲ್ಲ. ಒಂದೇ ಒಂದು ಸಾರಿ ನನಗೆ ಹಿನ್ನೆಟ್ ಆಯ್ತು, ನೈಟ್. ಯಾಕಾಯ್ತು ನಿಮ್ಗೆ ಗೊತ್ತಿಲ್ಲ. 5 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 20,000, 19,800. ಆಮೇಲೆ ಎಲ್ಲಿ ನಮಗೆ ಮೊದಲ 5,000, 6,000 ಮೈನಸ್ ಆಗ್ತಿತ್ತು, ಅಲ್ಲಿ 25,000 ಮೈನಸ್ಸು. ಇಂಥ ಬ್ಯಾಲೆಟ್ ಪೇಪರ್ದು ಸ್ಥಳೀಯ ಸಂಸ್ಥೆ ಎಲೆಕ್ಷನ್ನಲ್ಲಿ ಬ್ಯಾಲೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಿರ್ಧಾರ ವಿರೋಧಿಸಿದ ಬಿಜೆಪಿಗೆ ಡಿಕೆ ಶಿವಕುಮಾರ್ ಸವಾಲ್ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾಳೆ ನಾಡಿದ್ದು ನಾನು ಕಾನೂನು ತಂದು ತೋರಿಸ್ತೀನಿ, ಅವರೇ ಮಾಡಿರುವ ಕಾನೂನು ತಂದು ತೋರಿಸ್ತೀನಿ ಅಂತ ಸವಾಲ್ ಹಾಕಿದ್ದಾರೆ. ನಾಳೆನೋ ನಾಡಿದ್ದು ಕಾನೂನು ತಂದು ತೋರಿಸ್ತೀನಿ. ಬಿಜೆಪಿಯವರು ಯಾಕೆ ಮಾಡಿದ್ರು? ಬಿಜೆಪಿಯವರು ಅದನ್ನ ಆಕ್ಟ್ ಮಾಡ್ಬೇಕಾದ್ರೆ ಲೋಕಲ್ ಬಾಡೀಸ್ ಅಲ್ಲಿ ಬ್ಯಾಲೆಟ್ ಆರ್ ಇವಿಎಂ ಅಂತ ಮಾಡಿದ್ರೆ ಯಾಕೆ ಮಾಡಿದ್ರು? ನಾಳೆನೋ ನಾಡಿದ್ದು ಕಾನೂನು ತಂದು ತೋರಿಸ್ತೀನಿ. ಬಿಜೆಪಿಯವರು ಯಾಕೆ ಮಾಡಿದ್ರು? ಬಿಜೆಪಿಯವರು ಅದನ್ನ ಆಕ್ಟ್ ಮಾಡ್ಬೇಕಾದ್ರೆ ಲೋಕಲ್ ಬಾಡೀಸ್ ಅಲ್ಲಿ ಬ್ಯಾಲೆಟ್ ಆರ್ ಇವಿಎಂ ಅಂತ ಮಾಡಿದ್ರೆ ಯಾಕೆ ಮಾಡಿದ್ರು? ನಾಳೆನೋ ನಾಡಿದ್ದು ಕಾನೂನು. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಸಿದ್ರೆ ಬಿಜೆಪಿಯವರಿಗೆ ಯಾಕೆ ಭಯ ಎಂಬ ಸಿಎಂ ಸಿದ್ದರಾಮಯ್ಯನವರ ಪ್ರಶ್ನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಬಿವೈ ವಿಜಯೇಂದ್ರ, ಬಿಜೆಪಿಗೆ ಬ್ಯಾಲೆಟ್ ಪೇಪರ್ ಬಗ್ಗೆ ಹೆದರಿಕೆ ಇಲ್ಲ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ. ನರೇಂದ್ರ ಮೋದಿ ಅವರು 3 ಬಾರಿ ಗೆದ್ದು ಪ್ರಧಾನಿಯಾಗಿದ್ದಾರೆ. ಬ್ಯಾಲೆಟ್ ಪೇಪರ್ ಬಗ್ಗೆ ಹೆದರುವ ಅವಶ್ಯಕತೆಯೂ ಇಲ್ಲ. ಇವಿಎಂನಲ್ಲಿ ಸಮಸ್ಯೆ ಇದ್ದಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಹೇಗೆ? ಹಿಮಾಚಲ ಪ್ರದೇಶ, ತೆಲಂಗಾಣ, ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಹೇಗೆ ಅಂತ ಸಿದ್ದರಾಮಯ್ಯನವರಿಗೆ ವಿಜಯೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ಬ್ಯಾಲೆಟ್ ಪೇಪರ್ ಇವತ್ತು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನೆನಪಾಗಿದೆ ಅಂತೇಳಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಹೇಳಬೇಕು. ನಾನು ಮೊನ್ನೆ ದಿನ ಸ್ಪಷ್ಟವಾಗಿ ಹೇಳಿದ್ದೇನೆ, ಕಾಂಗ್ರೆಸ್ಸಿಗೆ ಬ್ಯಾಲೆಟ್ ಇವಿಎಂ ಮೆಷಿನ್ಸ್ ಬಗ್ಗೆ ಯಾಕೆ ವಿಶ್ವಾಸ ಕಡಿಮೆ ಆಗಿದೆ. ಇವತ್ತು ಸಿದ್ದರಾಮಯ್ಯನವರಾಗಲಿ, ರಾಹುಲ್ ಗಾಂಧಿ ಅವರಾಗಲಿ, ದೇಶದ ಜನತೆ ಯಾಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಕು, ಚಿಂತನೆ ಮಾಡಬೇಕು ವಿನಃ ಇವಿಎಂ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ತಡೆ ಕೋರಿ ಹೈಕೋರ್ಟ್ಗೆ ಅರ್ಜಿ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಾಪ್ ಸಿಂಹಗೆ ಟಾಂಗ್ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹರನ್ನ ಬಿಜೆಪಿಯವರು ಕಿತ್ತು ಬಿಸಾಕಿದ್ದಾರೆ. ಬದುಕಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪ್ರತಾಪ್ ಸಿಂಹ, ಹೀಗಂತ ಟಾಂಗ್ ಕೊಟ್ರು. ಬಿಜೆಪಿಯವರಿಗೆ ಬೇರೆ ಏನು ವಿಚಾರ ಇಲ್ಲ. ಮಹದಾಯಿ, ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸ್ಲಿ, ಕೃಷ್ಣಾ ಯೋಜನೆಗೆ ಪರ್ಮಿಷನ್ ಕೊಡಿಸ್ಲಿ, ದೆಹಲಿಗೆ ಹೋಗಿ ಅನುದಾನ ತಂದುಕೊಡ್ಲಿ. ಕೇವಲ ಪ್ರಚಾರಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾರೆ, ಬಾಯಿ ಮುಚ್ಕೊಂಡಿರ್ಬೇಕು ಅಂತ ವಾಗ್ದಾಳಿ ನಡೆಸಿದ್ರು. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸಂಸದರಿಗೆ ಹೋಲಿಸಿದ್ರೆ ಬಾನು ಮುಷ್ತಾಕ್ ಕೊಡುಗೆ ಹೆಚ್ಚಾಗಿನೇ ಇದೆ. ಅವರು ಕೂಡ ದೇಶದ ನಾಗರಿಕರು ಅಲ್ವಾ ಅಂತ ಟಾಂಟ್ ಮಾಡಿದ್ರು. ಕೆಲ ಬಿಜೆಪಿ ಸಂಸದರು ಲೆಕ್ಕಕ್ಕಿಲ್ಲ, ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಹೀಗೆ ಮಾಡ್ತಿದ್ದಾರೆ. ಬೂಕರ್ ಪ್ರಶಸ್ತಿ ಗೆದ್ದಾಗ ಇವರೇ ಕೊಂಡಾಡಿದ್ರು, ಈಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಬಾನು ಮುಷ್ತಾಕ್ ಅವರ ಕೊಡುಗೆ ಯಾವ ಬಿ ಜೆ ಪಿ ಸಂಸದರಿಗೆ ಹೋಲಿಸಿದ್ರು ಕೂಡ ಹೆಚ್ಚೇ ಇದೆ. ಮತ್ತು ಅವರು ನಾಗರಿಕರಲ್ವ, ನಮ್ಮ ದೇಶದ ನಾಗರಿಕರಲ್ವ. ಒಬ್ಬ ದೇಶದ ಸಾಮಾನ್ಯ ನಾಗರಿಕರು ಕೂಡ ಇದಕ್ಕೆ ಆಹ್ವಾನ ಪಡಿಬೋದಾಗಿದೆ. ಸೊ ಇವರೇನಕ್ಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ.
ಅಲ್ಲಿ ಬಿ ಜೆ ಪಿನಲ್ಲಿ ಕೆಲವು ಶಾಸಕರು ಸಂಸದರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಗಿದ್ದಾರೆ. ಅವ್ರ ಮಾತಿಗೆ ಬೆಲೆ ಇಲ್ಲ. ಇವತ್ತು ಬಾನು ಮುಷ್ತಾಕ್ ಅವರ ಕೊಡುಗೆ ಯಾವ ಬಿ ಜೆ ಪಿ ಸಂಸದರಿಗೆ ಹೋಲಿಸಿದ್ರೂ ಕೂಡ ಹೆಚ್ಚೇ ಇದೆ. ಮತ್ತು ಅವರು ನಾಗರಿಕರಲ್ವಾ, ನಮ್ಮ ದೇಶದ ನಾಗರಿಕರಲ್ವಾ. ಒಬ್ಬ ದೇಶದ ಸಾಮಾನ್ಯ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಶಿವಮೊಗ್ಗ ಜಿಲ್ಲಾ ಕಾರಾಗೃಹಕ್ಕೆ ಸ್ಥಳಾಂತರ ಮಾಡಲಾಗಿದೆ. 15 ದಿನಗಳ ಎಸ್ಐಟಿ ಕಸ್ಟಡಿ ಮುಗಿದ ಬಳಿಕ ಬೆಳ್ತಂಗಡಿ ನ್ಯಾಯಾಲಯ ಚಿನ್ನಯ್ಯನಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿದೆ. ಭದ್ರತೆಯ ಕಾರಣದಿಂದ ಹೊರ ಜಿಲ್ಲೆಯ ಜೈಲಿಗೆ ಸ್ಥಳಾಂತರಿಸಲಾಗಿದೆ. ಕೆಲ ದಿನಗಳ ಕಾಲ ಕಾವೇರಿ ಬ್ಯಾರಕ್ನಲ್ಲಿ ಚಿನ್ನಯ್ಯ ಉಳಿಯಲಿದ್ದಾರೆ. ಚಿನ್ನಯ್ಯನ ನಡವಳಿಕೆ ನೋಡಿ ಬೇರೆ ಬ್ಯಾರಕ್ಗೆ ಸ್ಥಳಾಂತರಿಸುವ ಸಾಧ್ಯತೆ ಇದೆ. ಎಸ್ಐಟಿಯನ್ನೇ ಬೆಚ್ಚಿ ಬೀಳಿಸಿದ್ದ ಬುರುಡೆ ಕಥೆ ಬಯಲಾಗಿದೆ. ಬುರುಡೆ ತಂದಿದ್ದು ಲ್ಯಾಬ್ನಿಂದನೂ ಅಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿ ತೋಟದಿಂದನೂ ಅಲ್ಲ, ಬಂಗ್ಲಗುಡ್ಡ ಕಾಡಿನಿಂದ ಬುರುಡೆ ತಂದಿದ್ದೇ ಚಿನ್ನಯ್ಯ. ಚಿನ್ನಯ್ಯನಿಗೆ ಸೌಜನ್ಯ ಮಾವ ವಿಠ್ಠಲಗೌಡ ಸಾಥ್ ನೀಡಿದ್ರು ಎಂಬ ಆರೋಪ ಕೇಳಿಬಂದಿದೆ. ಚಿನ್ನಯ್ಯ ಹೇಳಿದ ಕೊನೆಯ ಸತ್ಯದಿಂದ ವಿಠ್ಠಲಗೌಡ ಲಾಕ್ ಆಗಿದ್ದಾರೆ. ಇದರ ಬೆನ್ನಲ್ಲೇ ಎಸ್ಐಟಿ ಚಿನ್ನಯ್ಯನನ್ನ ತೀವ್ರ ವಿಚಾರಣೆಗೊಳಪಡಿಸಿತ್ತು. ಬಳಿಕ ವಿಠ್ಠಲಗೌಡನಿಗೆ ಎಸ್ಐಟಿ ಅಧಿಕಾರಿಗಳು ತಾತ್ಕಾಲಿಕ ರಿಲೀಫ್ ಕೊಟ್ಟು ಮುಂದಿನ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ, ಅವನಿಗೆ ಯಾರೂ ಹಣದ ಆಮಿಷ ಒಡ್ಡಿಲ್ಲ. ಸುಮಂತ್ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾನೆ ಅಂತ ಯೂಟ್ಯೂಬರ್ ಅಭಿಷೇಕ್ ತಂದೆ ಮುದ್ದುಗೋಪಾಲ ಹೇಳಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ಮಾತನಾಡಿದ ಅವರು, ನನ್ನ ಮಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದಾನೆ. ಚಂದನ್ ಗೌಡ ಎಲೆಕ್ಷನ್ಗೆ ವಿಡಿಯೋ ಎಡಿಟ್ ಮಾಡೋದಕ್ಕೆ ಹೋಗಿದ್ದ, ಅಲ್ಲಿಂದ ಯೂಟ್ಯೂಬರ್ ಆದ. ನನ್ನ ಪತ್ನಿ ಹೆಸರಿನಲ್ಲಿ EMIನಲ್ಲಿ ಕ್ಯಾಮ್ರಾ ಕೊಡಿಸಿದ್ದೆ. ಸೌಜನ್ಯ ಪ್ರಕರಣದ ಹೋರಾಟ ಶುರುವಾದಾಗ ಧರ್ಮಸ್ಥಳಕ್ಕೆ ಹೋದ. ಅಲ್ಲಿ ತಿಮ್ರೋಡಿ ಮಟ್ಟಣ್ಣನವರ ಪರಿಚಯ ಆಗಿದೆ. ಅಲ್ಲಿ ತಿಮ್ರೋಡಿ ಸಂಬಂಧಿಕರ ಮನೆಯಲ್ಲಿ ತಂಗುತ್ತಿದ್ದ. ಅಭಿಷೇಕ್ ಕಣ್ಣೀರು ಹಾಕ್ತಿದ್ದಾನೆ ಎಂಬುದು ಎಲ್ಲವೂ ಸುಳ್ಳು ಅಂತ ಹೇಳಿದ್ದಾರೆ. ಕರೆದಿದ್ದಾರೆ ಸರ್, ವಿಚಾರಣೆಗೆ ಹೋಗಿದ್ದಾನೆ. ಒಂದು 3 ದಿವಸದಿಂದ ನೋಟಿಸ್ ಬಂದಿತ್ತು ಅವನಿಗೆ ವಾಟ್ಸಪ್ಪಲ್ಲಿ. ವಿಚಾರಣೆಗೆ ಹೋಗಿದ್ದಾನೆ. ವಿಚಾರಣೆ ನಡೀತಾ ಇದೆ ಇನ್ನೂ. ಬಹುಶಃ ಅದೇನು ಕಂಪ್ಲೀಟ್ ಆಗಿಲ್ಲ ಅನಿಸುತ್ತೆ. ಕಂಪ್ಲೀಟ್ ಆದಮೇಲೆ ಗೊತ್ತಾಗ್ತದೆ. ಈಗ ಸುಮಂತ್ ಪರಿಚಯ ಇಲ್ಲ ಅಂತಾನೆ, ಅವನು ಹಂಗೆ ಅಂತಾನೆ. ಫೋನ್ ಮಾಡಿದ್ದೆ ನಾನು, ಅವನು ಹಿಂಗೆ ಮಾತಾಡ್ತಾವನಲ್ಲ ಅಂದೆ. ಇಲ್ಲ ಅವನಂತರ ಹಂಗೆ, ಅವನು ಸುಳ್ಳು ಹೇಳ್ತಾನೆ ಅವನು ಅಂತ. ಅದೇ ಅವನು ಮಾತಾಡಲಿ ಓಕೆ. ಆ ಸಾಕ್ಷಿ ಇಟ್ಕೊಂಡು ಏನಾದರೂ ಒಂದು ಸಾಕ್ಷಿ ಕೊಡಲಿ, ಅವನು ಮಾತಾಡಿರೋದಕ್ಕೆ. ಹಿಂಗೆ ಸುಮ್ಮನೆ ಇಲ್ದರ ಮೇಲೆ ಗೂಬೆ ಕೂರಿಸಿ ಅವನಿಗೆ ಯಾವ ಸಂದರ್ಭ ನೋಡಿ ಅವನೇ ಇವನು SIT ಆಫೀಸ್ ಒಳಗೆ ಹೋಗಿ ಸೇರ್ಕೊಂಡದ್ದು ನೋಡಿ ಆ ಟೈಮ್ನಲ್ಲಿ ಇಷ್ಟೆಲ್ಲ ಗಬ್ಬೆಳ್ಸಾಕಿ ಅವನು. ವಿಚಾರಣೆ ಕರೆದಿದ್ದಾರೆ ಸರ್, ವಿಚಾರಣೆಗೆ ಹೋಗಿದ್ದಾನೆ. ದಸರಾ ಉದ್ಘಾಟಕರಾಗಿ ಭಾನು ಮುಷ್ತಾಕ್ ಆಯ್ಕೆಯನ್ನ ವಿರೋಧಿಸಿ ಹಿಂದೂ ಜಾಗರಣಾ ವೇದಿಕೆ ಚಾಮುಂಡಿ ಬೆಟ್ಟ ಚಲೋ ಯಾತ್ರೆಯನ್ನ ಹಮ್ಮಿಕೊಂಡಿದೆ. ಇನ್ನು ಮುಷ್ತಾಕ್ ಪರವಾಗಿ ದಲಿತ ಮಹಾಸಭಾ ಚಾಮುಂಡಿ ನಡಿಗೆ ನಿರ್ಧಾರ ಮಾಡಿದೆ. ಸೆಪ್ಟೆಂಬರ್ 9ನೇ ತಾರೀಕು ನಡಿಗೆಗೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಚಾಮುಂಡಿ ತಾಯಿಯನ್ನ ರಾಜಕೀಯಗೊಳಿಸದಿರಿ ಹಾಗೂ ಕೋಮು ಗಲಭೆ ಸೃಷ್ಟಿ ಮಾಡದಿರಿ ಎಂಬ ಘೋಷವಾಕ್ಯದಡಿ ಚಾಮುಂಡಿ ಬೆಟ್ಟ ಚಲೋ ಹಮ್ಮಿಕೊಂಡಿದೆ. ಹಿಂದೂ ಜಾಗರಣಾ ವೇದಿಕೆಯ ಚಾಮುಂಡಿ ಚಲೋಗೆ ಕೌಂಟರ್ ಕೊಡೋದಕ್ಕೆ ದಲಿತ ಮಹಾಸಭಾ ಈ ಯಾತ್ರೆಯನ್ನ ಕೈಗೊಂಡಿದೆ. ಜಾತಿವಾರು ಸಮೀಕ್ಷೆ ವೇಳೆ ಲಿಂಗಾಯತ ವೀರಶೈವ ಸಮುದಾಯದ ಯಾರೂ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ನಮೂದಿಸಬಾರದು, ಬದಲಿಗೆ ವೀರಶೈವ ಲಿಂಗಾಯತ ಅಂತ ಬರೆಯಿಸಿ ಅಂತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕರೆ ನೀಡಿದೆ. ಹಿಂದೂ ಸನಾತನ ಧರ್ಮಕ್ಕೂ ವೀರಶೈವ ಲಿಂಗಾಯತ ಧರ್ಮಕ್ಕೂ ಸಂಬಂಧವಿಲ್ಲ. ಹೀಗಾಗಿ ನಮ್ಮ ಸಮುದಾಯದ ಎಲ್ಲರೂ ತಾವು ವೀರಶೈವ ಲಿಂಗಾಯತ ಧರ್ಮದವರು ಅಂತ ಬರೆಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. 10 ವರ್ಷಗಳೊಮ್ಮೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ನಡೆಸತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ. ಈ ಸಮೀಕ್ಷೆಯ ಉದ್ದೇಶ ಕಳೆದ 10 ವರ್ಷಗಳ ಅವಧಿಯಲ್ಲಿ ಯಾವ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರ್ತಕ್ಕಂಥ ಜನಾಂಗಗಳು ಮುಂದುವರೆದಿದವೋ ಅವುಗಳ